ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಆಶಾ ರಾಣಿ ಜೆ, ನೇತ್ರ ತಜ್ಞರು, ವರ್ಧಮಾನ್ ಜೈನ್ ನೇತ್ರಾಲಯ, ಅಶೋಕ್ ನಗರ್, ಮಂಡ್ಯ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಜನಕ್ಕೆ ಮಧುಮೇಹ ಇದೆ, ಅಂದ್ರೆ ಸಕ್ಕರೆ ಕಾಯಿಲೆ ಇದೆ. ಸೊ ಈ ಕಾಯಿಲೆ ಇರೋರಿಗೆ ಪಾದ ಉರಿ ಬರುತ್ತೆ, ನರಗಳಿಗೆ ತೊಂದರೆ ಆಗುತ್ತೆ, ಹಾರ್ಟಿಗೆ ತೊಂದರೆ ಆಗುತ್ತೆ, ಕಿಡ್ನಿಗೆ ತೊಂದರೆ ಆಗುತ್ತೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿದೆ. ಆದ್ರೆ ಅದು ಕಣ್ಣಿಗೂ ತೊಂದರೆ ಆಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಯೂಶಲಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದು ಅಂದ್ರೆ ಶುಗರ್ಸ್ ಕಂಟ್ರೋಲ್ ಇಲ್ಲ ಅಂದಾಗ ಅದು ಕಣ್ಣಿನ ಒಳಗಡೆ ರೆಟಿನಾ ಅಂತಿರುತ್ತೆ, ಆ ನರಗಳಿಗೆ ತೊಂದರೆ ಮಾಡ್ತಾ ಹೋಗುತ್ತೆ. ಯಾರಿಗೂ ಲಕ್ಷಣಗಳೇನೂ ಇರಲ್ಲ, ದೃಷ್ಟಿ ಚೆನ್ನಾಗಿ ಕಾಣಿಸ್ತಿರುತ್ತೆ, ಯಾವುದೇ ಲಕ್ಷಣ ಇರಲ್ಲ. ಬಟ್ ಕಣ್ಣು ಒಳಗಡೆ ಇರೋ ನರಗಳು ದುರ್ಬಲ ಆಗ್ತಾ ಹೋಗ್ತಿರ್ತವೆ, ರಕ್ತನಾಳಗಳು ದುರ್ಬಲ ಆಗ್ತಾ ಹೋಗ್ತಿರ್ತವೆ, ಕಣ್ಣು ಒಳಗಡೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಕೆಲವೊಂದಷ್ಟು ಸಣ್ಣ ಸಣ್ಣ ಲಕ್ಷಣಗಳು ಅಂದ್ರೆ ಕಪ್ಪಗೆ ದಾರ ಓಡಾಡ್ದಂಗೆ, ಕಪ್ಪಗೆ ಚುಕ್ಕಿ ಸೊಳ್ಳೆ ಓಡಾಡ್ದಂಗೆ ಅನ್ಸೋದು, ಅಥವಾ ಚೂರು ಮಸ್ಕಾಗಿ ಕಾಣೋದು ಬರಬಹುದು, ಬರ್ದೇನೂ ಇರಬಹುದು. ಸೊ ಆ ಸಣ್ಣ ಪುಟ್ಟ ಲಕ್ಷಣ ಬಂದ್ರೂ ಕೂಡ ಕಣ್ಣೊಳಗಡೆ ಜಾಸ್ತಿ ತೊಂದರೆ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ನಾವು ಚಿಕಿತ್ಸೆ ಮಾಡಿದ್ರೂ ಕೂಡ ಪೂರ್ತಿ ದೃಷ್ಟಿ ವಾಪಸ್ ಬರೋದು ಕಷ್ಟ ಸಾಧ್ಯ, ಮತ್ತೆ ದೃಷ್ಟಿ ಬರೋ ಚಿಕಿತ್ಸೆ ಕೂಡ ತುಂಬಾ ಕಠಿಣಕರವಾಗಿರುತ್ತೆ. ಆದ್ರಿಂದ ತೊಂದರೆ ಆಗೋಕ್ಕೂ ಮುಂಚೆನೆ ನಿಮ್ಗೆ ಏನೇ ಲಕ್ಷಣ ಇಲ್ದಿದ್ರೂ ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ಯಾರಿಗೆ ಶುಗರ್ ಕಾಯಿಲೆ ಇರೋರು ಕಣ್ಣಿನ ನರದ ಚಿಕಿತ್ಸೆಯನ್ನ, ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕು.